ಬಿಬಿಎಂಪಿ ಹೋಳಾದ್ರೆ ಸಮಸ್ಯೆ ಗ್ಯಾರಂಟಿ 5 ಪಾಲಿಕೆ ರಚನೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಇದು ಕನ್ನಡಿಗರನ್ನ ಅನಾಥರನ್ನಾಗಿ ಮಾಡುವಂತಹ ಹುನ್ನಾರ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಹೋಳು ಮಾಡೋಕೆ ನಡೆಸ್ತಾ ಇರುವಂತಹ ಹುನ್ನಾರ ಬೆಂಗಳೂರಿನ ಮೂಲ ನಿವಾಸಿಗಳನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. 5 ಪಾಲಿಕೆಯಾಗಿ ಬಿಬಿಎಂಪಿಯನ್ನ ವಿಭಜನೆ ಮಾಡೋದಕ್ಕೆ ಬಿಜೆಪಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ಬಿಬಿಎಂಪಿ ಎಲೆಕ್ಷನ್ ಆಗಿ ಅದು ಯಾವ ಕಾಲ ಆಗಿದೆಯೋ ಗೊತ್ತಿಲ್ಲ, ಅದರ ನಡುವೆ ಬಿಬಿಎಂಪಿಯನ್ನ ಮತ್ತಷ್ಟು ಸ್ಪ್ಲಿಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರನ್ನ ಒಡೆಯೋದು ಅಥವಾ ಹೋಳು ಮಾಡುವ ಹುನ್ನಾರ ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. 5 ಪಾಲಿಕೆಯಾಗಿ ಬಿಬಿಎಂಪಿ ವಿಭಜನೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು, ಬಿಬಿಎಂಪಿ ಹೋಳಾಗ್ಬಿಟ್ರೆ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗುತ್ತೆ. 5 ಪಾಲಿಕೆ ರಚನೆ ಸಂಪೂರ್ಣವಾಗಿ ಇದು ಅವೈಜ್ಞಾನಿಕವಾಗಿತ್ತು, ಇದು ಕನ್ನಡಿಗರನ್ನ ಅನಾಥರನ್ನಾಗಿ ಮಾಡುವಂತಹ ಹುನ್ನಾರ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಎಕ್ಸ್ಟೆನ್ಷನ್ ಅಥವಾ ಎಕ್ಸ್ಟೆಂಡ್ ಬೇಡ ಅಂತ, ಇದು ಕನ್ನಡಿಗರನ್ನ ಅನಾಥರನ್ನಾಗಿ ಮಾಡುವಂತಹ ಹುನ್ನಾರ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ನೀವು ಬೆಂಗಳೂರನ್ನ ಹೋಳು ಮಾಡುವ ಅಥವಾ ಒಡೆಯುವ ಹುನ್ನಾರಕ್ಕೆ ಕೈ ಹಾಕಬೇಡಿ. ಸಮಸ್ಯೆ ನಿವಾರಣೆಗೆ 3 ಪಾಲಿಕೆಯನ್ನ ಮತ್ತೆ 1 ಪಾಲಿಕೆಯನ್ನಾಗಿ ಈಗ ಆಲ್ರೆಡಿ ಮಾಡಲಾಗಿದೆ. ಬೆಂಗಳೂರಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಮಹಾನಗರಗಳಲ್ಲಿ ಒಂದೊಂದೇ ಪಾಲಿಕೆ ಇದೆ. ಇದೆಲ್ಲದರೂ ಪಾಲಿಕೆ 5 ಭಾಗ ಆಗಿಬಿಟ್ರೆ ಲಂಡನ್ ರೀತಿ ಸಮಸ್ಯೆಗಳು ಭಾಸವಾಗುತ್ತೆ. 5 ವಿಭಾಗ ಮಾಡುವ ಬದಲು ವಲಯಗಳನ್ನು ಹೆಚ್ಚಿಸುವಂತೆ ಈಗಿದೆಯಲ್ಲ, ಮಹದೇವಪುರ ವಲಯ 8 ವಲಯ ಏನಿದೆ, ಆ ವಲಯಗಳನ್ನು ಜಾಸ್ತಿ ಮಾಡೋಣ, ಬಿಬಿಎಂಪಿಯನ್ನು ಒಡೆಯೋದು ಬೇಡ ಅಂತ. 5 ಪಾಲಿಕೆ ಮಾಡೋದ್ರಿಂದ ತೆರಿಗೆ ಸಂಗ್ರಹದಲ್ಲೂ ತಾರತಮ್ಯ ಆಗುತ್ತೆ. ಹಾಗಾಗಿ ಪಾಲಿಕೆ ವಿಭಜನೆ ನಿರ್ಧಾರ ಅಭಿವೃದ್ಧಿಗೂ ಕೂಡ ಮಾರಕ ಆಗತ್ತೆ. ಪ್ರಾದೇಶಿಕ ಅಸಮಾನತೆಗೂ ಪಾಲಿಕೆ ವಿಭಜನೆ ಕಾರಣ ಆಗಬಹುದು. ಹಾಗಾಗಿ ಈ ನಿರ್ಧಾರ ಕೈ ಬಿಡಿ ಅಂತ ಹೇಳ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಸರು ಹೇಳ್ಕೊಂಡು ಈ ಬೆಂಗಳೂರನ್ನು ಅಥವಾ ಬಿಬಿಎಂಪಿಯನ್ನು ಒಡೆಯುವಂತಹ ಕೆಲಸ ಮಾಡಕ್ಕೆ ಹೋಗಬೇಡಿ. ಕನ್ನಡಿಗರ ಕಡೆಗಣನೆ ಮಾಡುವ ಉದ್ದೇಶದಿಂದ ಈ ವಿಭಜನೆ ನಿರ್ಧಾರವನ್ನು ನೀವು ಮಾಡಿದ್ದೀರಿ. ಈಗ ನವದೆಹಲಿಯಲ್ಲಿ 3 ಪಾಲಿಕೆ ಮಾಡಿದ್ರಿಂದ ಆರ್ಥಿಕ ಅಸಮತೋಲನ ಉಂಟಾಯ್ತಲ್ವಾ, ಸಮಸ್ಯೆ ಏನೇನು ಅನ್ನೋದು ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ತಾಂಡವ ಇತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು, ಮತ್ತೆ ಸಮಸ್ಯೆ ನಿವಾರಣೆಗೆ 3 ಪಾಲಿಕೆ ಇದ್ದಿದ್ದನ್ನ 1 ಮಾಡಿದ್ರು, ಜಾಯಿನ್ ಮಾಡಿದ್ರು. ನೀವು ಅಲ್ಲಾಗಿರುವ ಸಮಸ್ಯೆಯನ್ನ ಪರಿಗಣನೆಗೆ ತಗೊಂಡು ಮತ್ತೆ ಎಡ್ವರ್ಟ್ ಮಾಡಕ್ ಹೋಗ್ಬಿಡಿ, ನಾವು ಮುಂದುವರ್ಸೋಣ, ಬೇಕಾದ್ರೆ ಇರುವ ವಲಯಗಳನ್ನ ಜಾಸ್ತಿ ಮಾಡೋಣ. 8 ವಲಯ ಏನಿದೆ ಬೆಂಗಳೂರಿನಲ್ಲಿ, ಬಿಬಿಎಂಪಿಯಲ್ಲಿ, ಅದನ್ನ ಜಾಸ್ತಿ ಮಾಡೋಣ, ಈ ಬಿಬಿಎಂಪಿಯ ಒಡೆಯೋದು ಬೇಡ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಉಲ್ಲಾಸ್, ಬಿಜೆಪಿಯ ಆರೋಪ ಏನು? ಬಿಬಿಎಂಪಿಯನ್ನ ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಅಥವಾ 5 ವಿಭಾಗಗಳನ್ನಾಗಿ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತಂತೆ ಅಂಡ್ ಏನ್ ಹೇಳ್ತಾ ಇದ್ದಾರೆ? ವಿದ್ಯಾ, ಬಿಬಿಎಂಪಿಯನ್ನು 5 ಭಾಗಗಳಾಗಿ ವಿಭಜನೆ ಆಗಬೇಕು ಅಂತೇಳಿ ಇತ್ತೀಚೆಗೆ ನಡೆದಂತಹ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಅಂದರೆ ಕಾಂಗ್ರೆಸ್ನ ಈ ಒಂದು ನಿರ್ಧಾರಕ್ಕೆ ಬಿಜೆಪಿ ಮೊದಲಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇತ್ತು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಿಬಿಎಂಪಿನ 3 ವಿಭಾಗಗಳನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆಗಲೂ ಕೂಡ ಬಿಜೆಪಿ ವಿರೋಧವನ್ನು ಮಾಡಿತ್ತು. ಇದೀಗ ಮೊನ್ನೆ ನಡೆದಿರುವಂತಹ ಕ್ಯಾಬಿನೆಟ್ನಲ್ಲಿ ಬಿಬಿಎಂಪಿಯನ್ನು 5 ಪಾಲಿಕೆಯನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಎಲ್ಲ ಒಂದು ಕಡೆ ಬೆಂಗಳೂರನ್ನು ಕಟ್ಟಿರುವಂತಹ ಅಂದರೆ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರನ್ನ ಒಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶವನ್ನು ಬಿಜೆಪಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 5 ವಿಭಜನೆ ಮಾಡೋದ್ರಿಂದ ಕನ್ನಡಿಗರನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ, ಕನ್ನಡ ವಿರೋಧಿ ನೀತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಗ್ಯಾರಂಟಿ ನ್ಯೂಸ್ಗೆ ಒಂದಷ್ಟು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಒಂದು ವೇಳೆ ಬಿಬಿಎಂಪಿಯನ್ನು 5 ವಿಭಾಗಗಳನ್ನಾಗಿ ಮಾಡದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ ದೆಹಲಿನೂ ಕೂಡ ವಿಭಜನೆ ಮಾಡಲಾಗಿತ್ತು, ಆದರೆ ಅಲ್ಲಿ ನಿರುದ್ಯೋಗದ ಸಮಸ್ಯೆ ಆಯಿತು, ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಯಿತು. ಹೀಗಾಗಿ ಮತ್ತೆ ಅದನ್ನು 1 ಪಾಲಿಕೆಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಹೀಗಾಗಿ ಹಿಂದೆ ದೊಡ್ಡದಾದಂಥ ನಗರಗಳನ್ನು ವಿಭಜನೆ ಮಾಡಿ ಪಾಲಿಕೆಯನ್ನು ವಿಭಜನೆ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳಾಗೋದಿಲ್ಲ, ನಿರುದ್ಯೋಗದ ಸಮಸ್ಯೆ ಆಗುತ್ತೆ, ಸಮಸ್ಯೆಗಳು ಸಾಕಷ್ಟು ಹೆಚ್ಚಳ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈಗಿರುವಂಥ ಬಿಬಿಎಂಪಿನ ವಿಭಜನೆ ಮಾಡೋದು ಬೇಡ, ಅದರ ಬದಲಾಗಿ ಈಗ ಇರುವಂತಹ ವಲಯಗಳೇನಿದ್ದಾವೆ ಅದನ್ನು ಹೆಚ್ಚು ಮಾಡಿ ಅನ್ನುವಂತಹ ಒಂದು ಒತ್ತಾಯ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಈಗ
ಈಗಾಗಲೇ ನವದೆಹಲಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಸುಮಾರು 3,40,00,000 ಜನಸಂಖ್ಯೆ ಇದ್ದಾರೆ. ಕೋಲ್ಕತ್ತಾದಲ್ಲಿ 2,17,00,000 ಇದ್ದಾರೆ. ಕೋಲ್ಕತ್ತಾ ಹಾಗೆಯೇ ಚೆನ್ನೈ, ಬೆಂಗಳೂರಿನಲ್ಲಿ 1,40,00,000 ಜನಸಂಖ್ಯೆ ಇದೆ. ಅಂದರೆ ದೆಹಲಿಯಲ್ಲೂ ಕೂಡ ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಣಲಿಲ್ಲ. ನಿರುದ್ಯೋಗದ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಇತ್ತು. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿ ಸಿಗದಿರುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಆ ಒಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ಆಗೋದು ಬೇಡ ಅನ್ನುವಂತಹ ಒಂದು ಮನವಿನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಜೊತೆಗೆ 5 ವಿಭಜನೆ ಮಾಡೋದ್ರಿಂದ ಪಾಲಿಕೆಯಲ್ಲಿ ಸಂಗ್ರಹ ಆಗುವಂಥ ತೆರಿಗೆ ಏನಿದೆಯಲ್ಲ ಅದರಲ್ಲೂ ಕೂಡ ತಾರತಮ್ಯ ಆಗುತ್ತೆ. ಒಂದು ಪಾಲಿಕೆ ಅಂದರೆ ಬೆಂಗಳೂರು ಪೂರ್ವ ಪಾಲಿಕೆ ಏನಂತ ಬಂದರೆ ಅದರಲ್ಲಿ ಸುಮಾರು ಒಂದು ವರ್ಷಕ್ಕೆ 1,500 ಕೋಟಿ ತೆರಿಗೆ ಸಂಗ್ರಹ ಆಗುತ್ತೆ. ಉಳಿದಂತಹ ಬೇರೆ ಕೇಂದ್ರ ಪಾಲಿಕೆಯಲ್ಲಿ ಕೇವಲ 400 ಕೋಟಿ ಮಾತ್ರ ತೆರಿಗೆ ಸಂಗ್ರಹ ಆಗುತ್ತೆ ವಿಭಜನೆ ಮಾಡೋದ್ರಿಂದ. ಆಗ ಬೆಂಗಳೂರು ಪೂರ್ವ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಏರಿಯಾಗಳು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ. ಅಂದರೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ತಾರತಮ್ಯ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಇನ್ನು ಆಗಲೇ ಬಿಜೆಪಿ ಆರೋಪ ಮಾಡ್ತಾ ಇತ್ತು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಕನ್ನಡಿಗರನ್ನ ಕಡೆಗಣನೆ ಮಾಡ್ತಾ ಇದೆ ಅಂತೇಳಿ. 5 ಪಾಲಿಕೆಯನ್ನು ವಿಭಜನೆ ಮಾಡಿದ್ದೆ ಅದರಲ್ಲಿ ಕೇವಲ ಪಶ್ಚಿಮ ಪಾಲಿಕೆಯಲ್ಲಿ ಮಾತ್ರ ಕನ್ನಡಿಗರು ಮೇಯರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಉಳಿದಂತಹ 4 ಪಾಲಿಕೆಗಳಲ್ಲಿ ತೆಲುಗು ಮತ್ತು ಉರ್ದು ಜನಸಂಖ್ಯೆ ಹೆಚ್ಚಿದೆ. ತಮಿಳರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಉರ್ದು ಮಾತನಾಡುವಂಥ ಸಂಖ್ಯೆಯನ್ನು ಕೂಡ ಹೆಚ್ಚಿರೋದ್ರಿಂದ ಉಳಿದಂತಹ 4 ಪಾಲಿಕೆಗಳಲ್ಲಿ ಕನ್ನಡೇತರರು ಮಹಾಪೌರರಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪಾಲಿಕೆನ ಯಾವುದೇ ಕಾರಣಕ್ಕೂ 5 ವಿಭಜನೆ ಮಾಡುವಂಥದ್ದು ಬೇಡ ಅನ್ನುವಂತಹ ಒಂದು ಒತ್ತಾಯ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆರ್ಥಿಕ ತಜ್ಞರು ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಮಾಡ್ತೀರಾ, ಅದನ್ನು ಹೊರತುಪಡಿಸಿ ಮತ್ತೆ ಬೆಂಗಳೂರಿನ 5 ವಿಭಾಗಗಳನ್ನಾಗಿ ಮಾಡುವಂಥ ತೀರ್ಮಾನವನ್ನು ಮಾಡ್ತೀರಾ. ಎಲ್ಲ ಒಂದು ಕಡೆ ನೀವು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು, ಸಮಸ್ಯೆಗಳು ಇಲ್ದಿತ್ತಿರುವಂಥ ನಿಟ್ಟಿನಲ್ಲಿ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದಾದರೆ ಪಾಲಿಕೆನ ವಿಭಜನೆ ಮಾಡೋ ಬದಲು ವಲಯಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಈಗಿರುವಂತಹ 8 ವಲಯಗಳೇನಿದೆ ಅದನ್ನು ಇನ್ನೂ 10ಕ್ಕಾಗಿರ್ಬೋದು ಅಥವಾ 12 ವಲಯಗಳನ್ನಾಗಿ ಮಾಡಿ ಒಬ್ಬೊಬ್ಬ IAS ಆಫೀಸರ್ನ ಒಂದೊಂದು ವಲಯಕ್ಕೆ ವಲಯ ಆಯುಕ್ತರನ್ನಾಗಿ ನೇಮಕ ಮಾಡಿ ಆಗ ಸಮಸ್ಯೆಗಳನ್ನು ಸಾರ್ವಜನಿಕರು ಆ ವಲಯ ಆಯುಕ್ತರ ಬಳಿ ಹೇಳ್ಕೊಳ್ತಾರೆ. ತಕ್ಷಣವೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಆಗುತ್ತೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕವಾಗಿ ಪಾಲಿಕೆಯನ್ನು ವಿಭಜನೆ ಮಾಡುವಂಥದ್ದು ಬೇಡ. ಅದರ ಬದಲಾಗಿ ನೀವು ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರನ್ನ ಉಳಿಸಬೇಕು, ಇಲ್ಲಿರುವಂತಹ ಕನ್ನಡಿಗರನ್ನ ನೀವು ಕಡೆಗಣನೆ ಮಾಡಬಾರ್ದು ಅನ್ನುವಂಥದ್ದಾಗಿದ್ದರೆ ಪಾಲಿಕೆಯನ್ನು ವಿಭಜನೆ ಮಾಡುವಂಥ ನಿರ್ಧಾರವನ್ನು ಕೈ ಬಿಡಬೇಕು. ಅದರ ಬದಲಾಗಿ ವಲಯಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಇದೀಗ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿದೆ. ಆಗಸ್ಟ್ ಅಂತ್ಯದ ಒಳಗಡೆನೆ 5 ವಿಭಜನೆ ಪಾಲಿಕೆ 5 ವಿಭಜನೆ ಆಗುತ್ತೆ. ಅಲ್ಲಿ ಬೇಕಾದಂತಹ ಕಚೇರಿ ವ್ಯವಸ್ಥೆ ಎಲ್ಲದನ್ನು ಕೂಡ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ಸೊ ಒಂದು ಕಡೆ ಬಿಜೆಪಿ ವಿರೋಧ ಮಾಡ್ತಿರೋ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಈಗ ಸರ್ಕಾರ ಬಿಜೆಪಿಯ ಈ ವಿಚಾರವನ್ನು ಅಥವಾ ಸ್ಟೇಟ್ಮೆಂಟನ್ನು ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ ಕಾದು ನೋಡೋಣ.